ಮುಂಜಾನೆ 6:30ರಿಂದ 8 ಗಂಟೆಯವರೆಗೆ ಪ್ರಧಾನಮಂತ್ರಿಗಳ ಕನಸಿನಂತೆ ಯೋಗ ದಿನಾಚರಣೆ ನಡೀತಾ ಇದೆ. ನಮ್ಮ ಸಂಘದ 3 ಆವರಣಗಳಾದಂತ ಇಲ್ಲಿ ಹಳೆ ಆವರಣದ ಗ್ರೌಂಡು, ಮೆಡಿಕಲ್ ಕಾಲೇಜ್ ಗ್ರೌಂಡು, ಇಂಜಿನಿಯರಿಂಗ್ ಕಾಲೇಜಿನ ಗ್ರೌಂಡು 3 ಕಡೆನೂ ಯೋಗ ತರಬೇತಿ ಈ ಯೋಗ ಕಾರ್ಯಕ್ರಮ ನಡೀತದ. ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಯೋಗ ದಿನಾಚರಣೆಯನ್ನ ಜಾಗತಿಕ ಮಟ್ಟದಲ್ಲಿ ವಿಸ್ತರಣೆ ಮಾಡಿದ್ದಾರೆ. ಈ ವರ್ಷ ಪಶ್ಚಿಮ ಬಂಗಾಳ ಕಲ್ಕತ್ತಾದಲ್ಲಿ 35,000 ಜನರೊಂದಿಗೆ ಸ್ವತಃ ಪ್ರಧಾನಮಂತ್ರಿಗಳು ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಒಂದು ವಿಶೇಷ. ಹಳೆಯ ಆವರಣದಲ್ಲಿ ನಾನು ಇರ್ತೀನಿ, ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಅಶೋಕ್ ಸಜ್ಜನ್ ಅವರು ಹಾಗೂ ಇನ್ನಿತರ ಸದಸ್ಯರು, ಪ್ರಾಚಾರ್ಯರು ಎಲ್ಲ ಡಾಕ್ಟರು ಅಲ್ಲಿ ಇರ್ತಾರೆ. ವಿದ್ಯಾಗಿರಿ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಹೇಶ್ ಅತಣಿ ಅವರು ಮತ್ತೆ ಇನ್ನುಳಿದಂತ ಸದಸ್ಯರು, ಅಲ್ಲಿ ಪ್ರಾಚಾರ್ಯರು ಅವರೆಲ್ಲ ಅಲ್ಲಿರ್ತಾರೆ. ಆಯುರ್ವೇದಿಕ್ಕು, ಪಾಲಿಟೆಕ್ನಿಕ್ಕು, ಹೋಮಿಯೋಪತಿಕ್ಕು ಇವರು ಕೆಲವರೆಲ್ಲ ಇಲ್ಲಿ ಇರ್ತಾರೆ. ಎಲ್ಲೆಲ್ಲಿ ಅವ್ರಿಗೆ ಅಡ್ಜಸ್ಟ್ ಮಾಡೋದು ಅವರು ಅಲ್ಲೇ ಮಾಡ್ಕೊಂಡು ಅಲ್ಲೆಲ್ಲರೂ ಭಾಗವಹಿಸ್ತಾರೆ. ನಾನು ವಿದ್ಯಾರ್ಥಿಗಳಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಬಾಗಲಕೋಟೆಯ ಎಲ್ಲಾ ನಾಗರಿಕರು 3 ಕಡೆ ಎಲ್ಲೆಲ್ಲಿ ನಿಮಗೆ ಹತ್ತಿರ ಆಗುತ್ತೆ ಅಲ್ಲಿ 3 ಕಡೆನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಧಾನಮಂತ್ರಿಗಳ ಯೋಗ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು. 3 ಆವರಣಗಳಲ್ಲಿ ಯೋಗ ತಜ್ಞರು, ನುರಿತಂತ ಯೋಗ ತಜ್ಞರು ಮಾರ್ಗದರ್ಶನ ಮಾಡ್ತಾರ. ಈ ಶಿಬಿರದಲ್ಲಿ 3 ಆವರಣಗಳಲ್ಲಿಯ ಶಾಲೆ ಕಾಲೇಜು ಮುಖ್ಯಸ್ಥರು, ವಿದ್ಯಾರ್ಥಿನಿಯರು ಎಲ್ಲಾ ಸಿಬ್ಬಂದಿ ಸೇರಿ ಸುಮಾರು 10,000 3 ಕ್ಯಾಂಪಸ್ ಸೇರಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾರ ಅನ್ನೋದು ಅಂದಾಜಿದೆ. ಅದಕ್ಕೆ ಎಲ್ಲರೂ ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪ್ರತಿ ವರ್ಷದ ಪದ್ಧತಿಯಂತೆ ಯೋಗವನ್ನು ನಾವು ಯಶಸ್ವಿಗೊಳಿಸೋಣ ಅಂತೇಳಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ.